ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸೂರ್ಯ ನಮಸ್ಕಾರಗಳು. ಆತ್ಮೀಯ ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಶುದ್ಧ ಅಷ್ಟಮಿ, ಸೋಮವಾರ 22/6/2026. ಇನ್ನು ಪಂಚಾಂಗ ವಿಷಯಕ್ಕೆ ಬಂದಾಗ ವಾರ ಬಂದು ಸೋಮವಾರ, ತಿಥಿ ಬಂದು ಅಷ್ಟಮಿ, ರಾತ್ರಿ 7:25 ನಕ್ಷತ್ರ ಬಂದು ಉತ್ತರ ಫಲ್ಗುಣಿ, ಹಗಲು 2:36 ಯೋಗ ಬಂದು ವ್ಯತಿಪಾತ, ಕರ್ಣ ಬಂದು ಭದ್ರೆ. ಇನ್ನು ಈ ದಿನ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಇವತ್ತು. ಈ ದಿನ ಕಟಕ ರಾಶಿಗೆ ಬುಧನ ಪ್ರವೇಶ. ಇದನ್ನೇನಾಗುತ್ತೆ, ಕಟಕ ರಾಶಿಗೆ ಬುಧನ ಪ್ರವೇಶ. ಶುಕ್ರನು, ಬುಧನು, ಗುರು ಎಲ್ಲರೂ ಒಂದೇ ಕಡೆ ಇದ್ದಾರೆ. ಅಂದರೆ ರಾಕ್ಷಸ ಗುರುವಾಗಿರ್ತಕ್ಕಂಥ ಶುಕ್ರನು, ದೇವಗುರುವಾಗಿರ್ತಕ್ಕಂಥ ಗುರುದೇವನು ಮತ್ತು ಬುದ್ಧಿಪ್ರದನಾಗಿರ್ತಕ್ಕಂಥ ಬುಧನು, ಈ 3 ಜನ ಒಂದು ಜಾಗದಲ್ಲಿ ಸೇರ್ತಾರೆ. ಇದು ವಿಶೇಷವಾಗಿರ್ತಕ್ಕಂಥದ್ದು. ಇದರಿಂದ ಏನಪ್ಪ ಅಂದರೆ, ಈ ಬುಧನ ಒಂದು ಚಲನೆಯಿಂದ ಬಹಳಷ್ಟು ಜನಗಳಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು. ಬಹಳಷ್ಟು ಜನಗಳಿಗೆ ಈ ಬುದ್ಧಿ ಭ್ರಮಣೆ ಆಗ್ತಕ್ಕಂಥದ್ದು, ಬುದ್ಧಿ ಜ್ಞಾನ ವೃದ್ಧಿ ಆಗ್ತಕ್ಕಂಥದ್ದು, ಗುರುವಿನ ಬಲ ತೆಗ್ತಕ್ಕಂಥದ್ದು ಬುಧನು ಸೇರಿದ ಕಡೆ. ಕೆಲವು ಕಡೆ ಶುಕ್ರನಿಂದ ಬುಧನ ಬಲ ಕಡಿಮೆ ಆಗ್ತಕ್ಕಂಥದ್ದು, ಈ ರೀತಿ ಆಗ್ತಕ್ಕಂಥದ್ದು ಬಹಳಷ್ಟು ವ್ಯತ್ಯಾಸಗಳಾಗ್ತಕ್ಕಂಥದ್ದು. ಈ ವ್ಯತ್ಯಾಸಗಳು 7ನೇ ತಾರೀಕು 7ನೇ ತಿಂಗಳು 2026 ಇರ್ತದೆ. ಮತ್ತೆ ತಿರ್ಗಿ ಪಕ್ಷಾಂತರಚಾರ ಆದಾಗ ಮತ್ತೆ ಎಲ್ಲ ಚೇಂಜ್ ಆಗ್ತಕ್ಕಂಥದ್ದು. ಇನ್ನು ಈ ಬುಧ, ಗುರು, ಶುಕ್ರ ಇವರು ಲೈನಾಗಿ ಒಂದೇ ಕಡೆ ಇರೋದ್ರಿಂದ ಏನಪ್ಪ ಫಲ ಅಂದರೆ, ಮೇಷರಾಶಿಯವರಿಗೆ ನೋಡಿ, ದ್ರವ್ಯ ಲಾಭ, ಬಂಧು ಸೌಖ್ಯ. ಗುರುಬಲ ಇಲ್ಲ ಇವರಿಗೆ, ಗುರುಬಲ ಇಲ್ಲ. ಆ್ಯಕ್ಚುಲಿ ಇವರಲ್ಲಿ ಬಹಳ ಕಷ್ಟದಲ್ಲಿರ್ತಕ್ಕಂಥ ಸಮಯ ಮೇಷರಾಶಿಯವರಿಗೆ. ಆದರೆ ಶುಕ್ರ ಮತ್ತು ಬುಧ ಇವರು ಒಂದಾಗಿರೋದನ್ನ ನೆನಪಾಗಿರ್ತಕ್ಕಂಥದ್ದು ಅಂದರೆ ಎಲ್ಲ ಶುಭಕರವಾಗಿರ್ತಕ್ಕಂಥದ್ದು. ಗುರುಬಲ ಇಲ್ಲದಿದ್ದರೂ ಸಹ ಮಾನಸಿಕವಾಗಿ ಸಂತುಷ್ಟರಾಗಿರ್ತಕ್ಕಂಥದ್ದು. ನೀವು ಮಹಾಗಣಪತಿಯನ್ನು ಚೆನ್ನಾಗಿ ಧ್ಯಾನ ಮಾಡಿ, ನಿಮಗೆ ಬಹಳ ಒಳ್ಳೆಯದಾಗ್ತಕ್ಕಂಥದ್ದು. ಇನ್ನು ವೃಷಭ ರಾಶಿಯವ್ರಿಗೆ ಬಂದಾಗ ಮಿಶ್ರ ಫಲಗಳು. ಮೊದಲೇ ಗುರುಬಲ ಇಲ್ಲ ಇವರಿಗೆ. ಈಗ ಶುಕ್ರನು, ಬುಧನು ಇಬ್ಬರು 3ನೇ ಸ್ಥಾನದಲ್ಲಿರ್ತಕ್ಕಂಥದ್ದು, ಬುದ್ಧಿ ಕ್ಲೇಶ ಆಗ್ತಕ್ಕಂಥದ್ದು. ಬಂಧು ಸೌಖ್ಯ ಅಂದರೆ ಮನೆ ತುಂಬ ನೆಂಟಿರ್ತಕ್ಕಂಥದ್ದು, ಖರ್ಚಿಗೆ ಕಾಸಿಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ ಬರ್ತಕ್ಕಂಥ ಸಮಯ ಬರ್ತಕ್ಕಂಥದ್ದು. ಆದರೂ ಸಹ ಯಾವುದೋ ಒಂದು ಲೆಕ್ಕಾಚಾರದಿಂದ ಆರಾಮಾಗಿರ್ತೀರಿ, ಯಾವುದೇ ತೊಂದರೆಗಳಾಗೋದಿಲ್ಲ. ನೀವು ಸ್ವಲ್ಪ ಹುಷಾರಾಗಿರಿ. ನೀವು ಕುಜಗ್ರಹವನ್ನು ಧ್ಯಾನಿಸಿ, ಕುಜನ ಧ್ಯಾನ ಮಾಡ್ತಾರೆ ಯಾವಾಗಲೂ. ಕುಜನ, ಅಂಗಾರಕನ ಧ್ಯಾನ ಮಾಡಿ, ಅಂಗಾರಕನಿಗೆ ಕೆಂಪು ಹೂವನ್ನು ಅರ್ಪಿಸಿ, ನಿಮಗೆ ಸ್ವಲ್ಪ ಶುಭ ಕಾಣ್ತಕ್ಕಂಥದ್ದಲ್ಲಿ. ಮಿಥುನ ರಾಶಿಗೆ ಬಂದಾಗ ಗುರುಬಲ ಇದೆ ನಿಮಗೆ. ಶುಕ್ರ 2ನೇ ಸ್ಥಾನದಲ್ಲಿ, ಬುಧನ 2ನೇ ಸ್ಥಾನದಿಂದ ಲಕ್ಷ್ಮೀಕಾರ, ದ್ರವ್ಯಲಾಭ, ಅಧಿಕಸ್ಯಂ ಅಧಿಕಂ ಫಲಂ. ಈ ಮಿಥುನ ರಾಶಿಯವರಿಗೆ ಈ ಬುಧ ಮತ್ತು ಶುಕ್ರರಿಂದ ಮೊದಲೇ ಗುರುಬಲ ಇರ್ತಕ್ಕಂಥದ್ದು. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಶುಕ್ರ, ಬುಧ 1ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಸೌಖ್ಯ ಅಂದರೆ ವೃತಾ ಸ್ಥಾನ ಪಲಟ. ಇದು ಯಾಕಪ್ಪ ಅಂದರೆ ಈ ಬುಧನ ದಯದಿಂದ ವೃತಾ ಸ್ಥಾನ ಪಲಟ. ಒಂದು ಕಡೆ ಇರೋ ಕೆಲಸವಿಲ್ಲ, ಅಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇರ್ತಕ್ಕಂಥದ್ದು. ತೊಂದರೆಗಳೇನಾಗೋದಿಲ್ಲ, ಸೌಖ್ಯಕರವಾಗಿರ್ತಕ್ಕಂಥದ್ದು. ಆದರೂ ಸಹ ಶ್ರೀಮನ್ ನಾರಾಯಣನನ್ನು ಧ್ಯಾನ ಮಾಡಿ, ಓಂ ನಮೋ ನಾರಾಯಣಾಯ ಅಂತ ಧ್ಯಾನ ಮಾಡ್ತಕ್ಕಂಥದ್ದು. ಅಲ್ಲಿಂದ ಬರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ. ಈ ಸಿಂಹರಾಶಿಯವರಿಗೆ ನೋಡಿ, ದ್ವಾದಶ 12ನೇ ಸ್ಥಾನದಲ್ಲಿ ಶುಕ್ರನು, 12ನೇ ಸ್ಥಾನದಲ್ಲಿ ಬುಧನು. ಅತಿ ಕಷ್ಟ. ಯಾರೋ ಬುಧನಿಂದ ಇವರಿಗೆ ಅತಿ ನಷ್ಟ. ಮತ್ತು ಮಿಶ್ರ ಫಲಗಳು. 10 ಕಡೆ ಒಳ್ಳೇದಾಗ್ದಂಗೆ ಇರ್ತದೆ, ಹೋದಂಗೆ ಇರ್ತದೆ. ಮೊದಲೇ ಎಲ್ಲ ಗುರುಬಲ ಇಲ್ಲದೆ ಇರ್ತಕ್ಕಂಥದ್ದು, ಹಲವಾರು ತೊಂದರೆಗಳಿರ್ತಕ್ಕಂಥದ್ದು. ಆದರೂ ಸಹ ಒಂದು ಶುಕ್ರನಿಂದ ನಿಮಗೆ ಶುಭ ಸ್ಥಾನದಲ್ಲಿರೋದ್ರಿಂದ ನಿಮ್ಗೆ ಒಳ್ಳೆಯದಾಗ್ತಕ್ಕಂಥದ್ದು. ಸ್ವಲ್ಪ ಹಣ ಬರ್ತಕ್ಕಂಥದ್ದು, ಮರ್ಯಾದೆಯ ವಿಷಯದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು, ಮಿಶ್ರ ಫಲಗಳಿರ್ತಕ್ಕಂಥದ್ದು. ನೀವೇನಪ್ಪ ಮಾಡಬೇಕಂದ್ರೆ, ಶನೇಶ್ವರಾಜ್ಞೆ ಛಾಯಾಪುತ್ರರಾಗದ ತನ್ನ ಮದ ಪ್ರಚೋದನೆ ಅಂತೇಳಿ ಶನೇಶ್ವರನ ಧ್ಯಾನ ಮಾಡ್ತಾಯಿರಿ. ನಿಮಗೆ ಕಷ್ಟಗಳು ನಿವಾರಣೆ ಆಗ್ತದೆ. 7ನೇ ತಾರೀಕು ಆದಮೇಲೆ ಆಟೋಮೆಟಿಕ್ಕಾಗಿ ನಿಮ್ಮದು ಗ್ರಹಗತಿ ಬದಲಾವಣೆ ಆಗ್ತಕ್ಕಂಥದ್ದು. ಇನ್ನು ಕನ್ಯಾ ರಾಶಿಯವರಿಗೆ ಬೇಕಾದಷ್ಟು ಗುರುಬಲ ಇದೆ ಶುಭ ಸ್ಥಾನದಲ್ಲಿ. ಅದೇ ರೀತಿ ಶುಕ್ರನು ದ್ವಾದಶ ಏಕಾದಶ ಸ್ಥಾನದಲ್ಲಿ, ಬುಧನ ಏಕಾದಶ ಸ್ಥಾನದಲ್ಲಿ. ಸಂತೋಷ, ಸುಖ ಎಲ್ಲ ಬಹಳ ಒಳ್ಳೆಯ ಫಲಗಳು ಕನ್ಯಾ ರಾಶಿಯವರು ಪಡಿತಾರೆ. ಆದರೂ ಸಹ ಹಲವು ಸಮಯದಲ್ಲಿ ಈ ಶನಿಯ ಪ್ರಭಾವದಿಂದ ಮಂದಚೇಷ್ಟೆ ನೀಡ್ತಕ್ಕಂಥ ಸಾಧ್ಯತೆ ಇದೆ. ಆದ್ದರಿಂದ ನೀವು ಶನೇಶ್ವರನ ಧ್ಯಾನ ಮಾಡಿ, ಆಂಜನೇಯನ ಧ್ಯಾನ ಮಾಡಿ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಶುಕ್ರನು 10ಮ ಸ್ಥಾನ, ಬುಧನ 10ಮ ಸ್ಥಾನ. ನೋಡಿ, ಶುಕ್ರನು 10ಮ ಸ್ಥಾನದಲ್ಲಿದ್ದರೆ ಧನನಾಶ ಅಂದರೆ ದುಡ್ಡು ಬರೋದಿಲ್ಲ, ಕಷ್ಟದಲ್ಲಿ ಬಿಟ್ಕೊಡ್ತೀರಿ. ಬುಧನ 10ಮ ಸ್ಥಾನದಲ್ಲಿದ್ದರೆ ಲಕ್ಷ್ಮೀಕಾರ. ನೋಡಿ, ಅಲ್ಲೇ ಪ್ಲಸ್ ಇಂಟು ಮೈನಸ್ಸು. ನೀವು ಗಣಪತಿಯನ್ನು ಧ್ಯಾನ ಮಾಡಿ,
ನಿಮಗೆ ಹಣಕಾಸಿನ ಕೊರತೆ ಉಂಟಾಗ್ತಕ್ಕಂಥದ್ದು, ಬಂಡವಾಳದ ಕೊರತೆ ಉಂಟಾಗ್ತಕ್ಕಂಥದ್ದು. ಆದರೆ ಯಾವುದೇ ವ್ಯಾಪಾರದಲ್ಲಿ ತೊಂದರೆಗಳಾಗಲ್ಲ. ವ್ಯಾಪಾರಗಳು, ವ್ಯವಹಾರಗಳು, ವ್ಯವಸಾಯಗಳೆಲ್ಲ ಸಾಮಾನ್ಯವಾಗಿರ್ತದೆ. ಆದರೆ ಹಣಕಾಸಿನ ಕೊರತೆ ಇರ್ತಕ್ಕಂಥದ್ರಿಂದ ನೀವು ಋಣ ವಿಮೋಚಕ ಅಂಗಾರ ಸೂಕ್ತವನ್ನು ಪಠಿಸಿ, ಅಂಗಾರಕ ಸೂಕ್ತ, ಗಣಪತಿಯನ್ನು ಧ್ಯಾನ ಮಾಡಿ. ಇನ್ನು ವೃಶ್ಚಿಕ ರಾಶಿಗೆ ಬಂದಾಗ ಈ ಒಂದು ಬುಧನ ಸ್ಥಾನಪಲಟದಿಂದ ಏನಪ್ಪ ಆಗ್ತಕ್ಕಂಥದ್ದಂದರೆ ದ್ರವ್ಯ ಲಾಭ ಮತ್ತು ಬುಧನಿಂದ ನಷ್ಟ, ಶುಕ್ರನಿಂದ ಲಾಭ, ಬುಧನಿಂದ ನಷ್ಟ, ಮತ್ತು ಶನಿ ಅಂತಕ್ಕಂಥ ವಿಷಮ ಸ್ಥಾನದಲ್ಲಿರ್ತಕ್ಕಂಥದ್ದು. ಬಹಳ ನೆಗೆಟಿವಿಟಿ ಫಲಗಳು ಬರ್ತಕ್ಕಂಥದ್ದು. ನಿಮಗೆ ಸ್ವಲ್ಪ ಹುಷಾರಾಗಿರ್ತಕ್ಕಂಥ ತಾವು ನೀವು ಹನುಮನ್ ನಾಮ ಸ್ಮರಣೆ ಮಾಡಿ, ನಿಮಗೆ ಕಷ್ಟಗಳು ದೂರವಾಗ್ತಕ್ಕಂಥದ್ದು. ಅಲ್ಲಿಂದ ಮುಂದಕ್ಕೆ ಬಂದಾಗ ಸ್ಥಾನದಲ್ಲಿ ಶುಕ್ರನು ಪ್ರಿಯವಾರ್ತೆ, ಬುಧನ ಅಷ್ಟಮ ಸ್ಥಾನದಲ್ಲಿ ಅನುಕೂಲಕರವಾಗಿರ್ತಕ್ಕಂಥದ್ದು. ಆದರೆ ಗುರುಬಲದ ಕೊರತೆಯಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮಗೆ ಅಡೆತಡೆಗಳುಂಟಾಗ್ತಕ್ಕಂಥದ್ದು. ಆದರೂ ಸಹ ನಿಮಗೆ ಶುಭಕರವಾಗಿರ್ತಕ್ಕಂಥ ಸಮಯ 7ನೇ ತಾರೀಕು ಹೋಗಿರ್ತಕ್ಕಂಥದ್ದಾದ್ಮೇಲೆ ನೀವು ಸಹ ಮಹಾಗಣಪತಿಯನ್ನು ಧ್ಯಾನ ಮಾಡಿ. ಅಲ್ಲಿಂದ ಮಕರ ರಾಶಿಯವರಿಗೆ ಗುರುಬಲ ಇದೆ, ಏನು ಹೇಳೋ ಕೆಲಸವಿಲ್ಲ. ಆದರೂ ಸಹ ಮಕರ ರಾಶಿಯವರಿಗೆ ಬುಧನ ಒಂದು ಚಲನೆಯಿಂದ, ಶುಕ್ರನ ಚಲನೆಯಿಂದ ಶೋಕ ಮತ್ತು ವ್ಯಾಧಿ ಬರ್ತದೆ. ಎಷ್ಟೇ ಗುರುಬಲ ಇದ್ದರೂ ಸಹ ಈ ಸಮಯದಲ್ಲಿ ಸ್ವಲ್ಪ ಎಡೆತಡೆಗಳಾಗ್ತಕ್ಕಂಥದ್ದು. ಈ ಬಗ್ಗೆ ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು. ನೀವು ಕೇತುಗ್ರಸ್ತರಾಗಿರ್ತಕ್ಕಂಥದ್ದು ನೀವು ಸಮಯದಲ್ಲಿ ಕೇತುವನ್ನು ಧ್ಯಾನ ಮಾಡಿ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ 6ನೇ ಸ್ಥಾನದಲ್ಲಿ ಇಬ್ಬರು ಇರೋದ್ರಿಂದ ಸ್ಥಾನನಾಶ, ದ್ರವ್ಯ ಲಾಭ. ಅಂದರೆ ನಿಮಗೆ ಒಂದು ಕಡೆ ಇರೋಕ್ಕಾಗೋದಿಲ್ಲ. ವೃಥಾ ತಿರುಗಾಟ, ಬಂಧುಗಳ ಮಿಲನ, ಆದಾಯದಲ್ಲಿ ಕೊರತೆ ಎಲ್ಲ ಸಹ ಕುಂಭರಾಶಿಯವ್ರಿಗೆ ಬರ್ತಕ್ಕಂಥದ್ದು. ಮಿಶ್ರ ಫಲಗಳಿರ್ತಕ್ಕಂಥದ್ದು. ತಾವು ಆಂಜನೇಯ ದಂಡಕವನ್ನು ಪಠಿಸಿ, ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. ಅಲ್ಲಿಂದ ಮೀನರಾಶಿಗೆ ಬಂದಾಗ ಗುರುಬಲ ಇದೆ, ಶುಕ್ರನ 5ನೇ ಸ್ಥಾನದಲ್ಲಿ ಪ್ರಿಯವಾರ್ತೆ, ಬುಧನು 5ನೇ ಸ್ಥಾನದಲ್ಲಿ ಅನುಕೂಲ. ಇನ್ನು ಬಹಳ ಶುಭಕರವಾಗಿರ್ತಕ್ಕಂಥ ದಿನ ಆಗಿದ್ದರೂ ಸಹ ನಿಮಗೆ ಶನಿಯ ಸ್ಥಾನದಿಂದ ಸ್ವಲ್ಪ ಮಂದಚೇಷ್ಟೆ ಇರೋದ್ರಿಂದ ನೀವು ನವಗ್ರಹ ಪ್ರದಕ್ಷಿಣೆ ಮಾಡಿ, 7+2 ಪ್ರದಕ್ಷಿಣವಾಗಿ 7 ಮಾಡಿ, ಅಪ್ರದಕ್ಷಿಣವಾಗಿ 2 ಮಾಡಿ. ಇದರಿಂದ ನಿಮಗೆ ಶುಭಕರವಾಗ್ತದೆ. ಇದು ಬುಧನ ಸ್ಥಾನಪಲಟದಿಂದ ಬುಧ ಶುಕ್ರ ಗುರುಗಳ ಒಂದು ಸಂಯೋಗದಿಂದ ಆಗ್ತಕ್ಕಂಥ ದ್ವಾದಶ ರಾಶಿಗಳ ಬಲ. ಆದ್ಮೇಲೆ ತಾವೆಲ್ಲರೂ ನಮ್ಮ ಸಾಯಿ ಸ್ಫೂರ್ತಿ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಈ ವಿಷಯಗಳಲ್ಲಿ ನಿಮಗೇನೋ ಅನುಮಾನ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ, ನಿಮಗೆ ಅನುಮಾನಗಳು ಪರಿಹಾರ ಮಾಡ್ತೀವಿ. ಅದೇ ರೀತಿಯಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಷಯಗಳನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ನಮ್ಮ ಸಾಯಿ ಸ್ಫೂರ್ತಿ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ಜೈ ಶ್ರೀರಾಮ್.